ನಮಸ್ಕಾರ ಸ್ನೇಹಿತರೆ, ಸಿಂಚು ಸಂಚು ಲಾಕ್ಸ್ಗೆ ಸ್ವಾಗತ. ನಾನಿವತ್ತು ಬೆಳಗಿನ ತಿಂಡಿಗೆ ಅವಲಕ್ಕಿ ಮಾಡ್ತಿದ್ದೇನೆ. ಅದಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ನಾವು ಹಾಕೋ ವಿಡಿಯೋಸ್ಗಳೆಲ್ಲ ಮೊದಲು ನೀವೇ ನೋಡ್ಬೋದು. ಇವಾಗ ಅವಲಕ್ಕಿಗೆ ಒಗ್ಗರಣೆ ಮಾಡ್ಕೊತಿದ್ದಾನೆ. ಮೊದಲೇದಾಗಿ ಎಣ್ಣೆ ಕಾದಿದೆ, ಅರ್ಧ ಕಪ್ಪಷ್ಟು ಶೇಂಗಾ ಬೀಜ ತಗೊಂಡು ಎಣ್ಣೆಯಲ್ಲಿ ಕರ್ಕೊತಿದ್ದಾನೆ. ಶೇಂಗಾ ಬೀಜ ಎಣ್ಣೆಯಲ್ಲಿ ಕರ್ಕೊಂಡು ಒಂದು ತಟ್ಟೆಗೆ ತಗೊತಿದ್ದಾನೆ. ಶೇಂಗಾ ಬೀಜ ಲಾಸ್ಟಿಗೆ ಹಾಕೊಳ್ಳೋಕೆ ಬೇಕು. ಇವಾಗ ಎಣ್ಣೆಯಲ್ಲಿ ಬೇಯಿಸಿದ್ರೆ ಮೆತ್ಕಾಗ್ಬಿಟ್ಟಿರ್ತಾವೆ, ತಿನ್ನೋಕ್ಕೆ ಚೆನ್ನಾಗಿ ಬರಲ್ಲ. ಇವಾಗ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಿದ್ದಾನೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಚಿಟಿಕೆಯಷ್ಟು ಅಜ್ವಾನ್ ಕಾಳು, 2 ಕಡ್ಡಿ ಕರಿಬೇವು ಹಾಕ್ಕೊತಿದ್ದಾನೆ, 3 ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದಾನೆ, 1 ಈರುಳ್ಳಿ ಹಾಕ್ಕೊತಿದ್ದಾನೆ. ಇವಾಗ ಫ್ರೈ ಮಾಡ್ಕೊತಿದ್ದಾನೆ. ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕು. 1 ಟೊಮೊಟೊ ಹಾಕ್ಕೊತಿದ್ದಾನೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದಾನೆ. ನೋಡಿ, ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೆ ಮಿಕ್ಸ್ ಮಾಡ್ಕೊತಿದ್ದಾನೆ. ನೋಡಿ, ಇವಾಗ ಟೊಮೊಟೊ ಎಲ್ಲ ಸಾಫ್ಟಾಗಿದೆ. 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಿದ್ದಾನೆ, ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಿದ್ದಾನೆ, ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದಾನೆ. ಇವಾಗ ಮಿಕ್ಸ್ ಮಾಡ್ಕೊತಿದ್ದಾನೆ. ನೋಡಿ, ಮತ್ತೆ ಒಗ್ಗರಣೆ ಚೆನ್ನಾಗಿ ಬೇಯಬೇಕಿನ್ನು ಮಿಕ್ಸ್ ಮಾಡ್ಕೊತಿದ್ರೆ ಟೊಮೊಟೊ ಈರುಳ್ಳಿ ಎಲ್ಲ ಬೆಂದಿದೆ. ಇವಾಗ ಅರ್ಧ ಸ್ಪೂನಷ್ಟು ಲಿಂಬೆಹಣ್ಣು ರಸ ಹಿಂಡ್ಕೊತಿದ್ದಾನೆ. ಲಿಂಬೆಹಣ್ಣು ರಸ ಹಿಂಡ್ಕೊಂಡಿದ್ದಾನೆ. ಇವಾಗ ಒಗ್ಗರಣೆ ರೆಡಿ ಆಯಿತು. ಇವಾಗ ಮೀಡಿಯಮ್ ಸೈಜು ಅವಲಕ್ಕಿ ತೊಗೊಂಡಿದ್ದಾನೆ. ಇಬ್ಬರಿಗಾಗಷ್ಟೇ ತೊಗೊಂಡಿದ್ದೆ ನಾನಿವಾಗ. ನಿಮ್ಗೆ ಜಾಸ್ತಿ ಇದ್ದರೆ ಜನ ಜಾಸ್ತಿ ತೊಗೋಬೋದು. ಅವಲಕ್ಕಿನ ಜಾಸ್ತಿ ನೆನೆಸ್ಕೊಳ್ಳೋದು ಬೇಡ. ಅವು ನೀರು ಇಳಿಮಟ ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಕೋಬೇಕು. ನೋಡಿ, ಇವಾಗ ನೀರೆಲ್ಲ ಇಳಿದಿದೆ. ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಅವಲಕ್ಕಿ ಪೂರ್ತಿ ಹಾಕ್ಕೊತಿದ್ದೀನಿ, ನೆನೆಸಿರೋವಂಥವು. ಇವಾಗ ಅವಲಕ್ಕಿ ಪೂರ್ತಿ ಹಾಕ್ಕೊತಿದ್ದೀನಿ. ಹಾಕ್ಕೊಂಡಿದ್ದಾಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅವಲಕ್ಕಿ ಒಗ್ಗರಣೆಗೆಲ್ಲ ಚೆನ್ನಾಗಿ ಕುಡ್ಕೋಬೇಕು. ಆ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊತಿದ್ದೀನಿ. ಆಯಿತು. ನೀವು ಜಾಸ್ತಿ ಜನ ಬಂದಾಗ ನೆಂಟರು ಯಾರ್ಯಾರ ಮನೆಗೆ ಬಂದರೂ ಬೇಗ ಆಗುತ್ತೆ ಈ ತಿಂಡಿ, ಬೇಗ ಮಾಡಿಕೊಡ್ಬೋದು. ಮುಂಚೆ ಕರೆದಿರೋಂಥ ಶೇಂಗಾ ಬೀಜ ಹಾಕ್ಕೊತಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ಪಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀವು ಒಂದ್ಸಲ ಮನೆಯಾಗ ಟ್ರೈ ಮಾಡಿ. ಯಾರು ಬೀಗರು ಬಂದರೆ ಜಾಸ್ತಿ ಹಾಕಿ ಇದನ್ನೇ 1 to ಡಬಲ್ ಮಾಡಿ ಮಾಡಿಕೊಡ್ಬೋದು. ಈಸಿ ಆಗುತ್ತೆ ಬೆಳಗ್ಗೆ ತಿಂಡಿದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.